ಸಿದ್ದರಾಮಯ್ಯ ಅವರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇದು ನನ್ನ ಕಡೆಯ ಚುನಾವಣೆ ಅಂತ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಮುಂದುವರೆದ ಭಾಗವಾಗಿ ನಾನು ಇನ್ನು ಚುನಾವಣೆಗೆ ಸ್ಪರ್ಧೆ ಮಾಡದೇ ಇರೋದಕ್ಕೆ ನಿರ್ಧಾರವನ್ನು ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ರಾಜಕೀಯ ನಿವೃತ್ತಿಯ ಬಗ್ಗೆ ಮಾತುಗಳನ್ನು ಆಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಮೈಸೂರಿನಲ್ಲಿ ಈ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನಗೀಗ 77 ವರ್ಷ ಆಗಿದೆ, ಇನ್ನು 4 ವರ್ಷ ಟೈಮ್ ಇದೆ, ಆರೋಗ್ಯನೂ ಸರಿ ಇಲ್ಲ, ಕೆಲಸ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಆ ಮೂಲಕ ರಾಜಕೀಯ ನಿವೃತ್ತಿಯ ಬಗ್ಗೆ ಸಿದ್ಧತೆಯನ್ನು ನಡೆಸಿದ್ದಾರಾ ಸಿದ್ದರಾಮಯ್ಯ ಅವರು? ಈಗಲೇ ಅಂತಲ್ಲ, ಇದು ಮುಂದಿನ ದಿನಗಳ ಬೆಳವಣಿಗೆ ವಿಚಾರ. ನೋಡಿ ಏನು ಹೇಳಿದ್ದಾರೆ ಅಂತ. ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು. ಆಯ್ತಪ್ಪ, ನೀನು ಹೇಳದ ನಿಂತ್ಕೊಳ್ಳಕ್ಕೆ ನನಗೆ ಈಗ 77 ವರ್ಷ, ಇನ್ನೂ 4 ವರ್ಷ ಟೈಮ್ ಇದೆ. 4 ವರ್ಷ ಟೈಮ್ ಅಂತಂದರೆ 81, 82 ಆಗ್ಬಿಡ್ತದೆ. ಮತ್ತು ಆರೋಗ್ಯನೂ ಇರೋದಿಲ್ಲ, ಮತ್ತು ಹರ್ಷದಿಂದ ಕೆಲಸ ಮಾಡೋಕ್ಕಾಗಲ್ಲ. ವಿತ್ ಎಂಥೂಸಿಯಾಸಮ್ ಕೆಲಸ ಮಾಡೋಕ್ಕಾಗುತ್ತಾ? ಸಾಕು. ಈಗಾಗಲೇ ನನಗೆ 78ಕ್ಕೆ 82 ವರ್ಷ ಆಯ್ತಾ ಬರ್ತದೆ, ಮತ್ತು 50 ವರ್ಷ ಆಗುತ್ತೆ. ರಾಜಕೀಯ ನಾನು ತೀರ್ಮಾನ ಮಾಡಿದ್ದೀನಿ, ಇನ್ನು ಚುನಾವಣೆಗೆ ನಿಲ್ಲಬಾರದು. ಆಯ್ತಪ್ಪ, ನೀನು ಹೇಳದ ನಿಂತ್ಕೊಳ್ಳಕ್ಕೆ ನನಗೆ ಪ್ರಚಾರ ಏನಿದೆಯಲ್ಲ ಅಮಿತ್ ಶಾ ಅವರು ಇವತ್ತು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ, ರಾಜ್ಯಕ್ಕೆ ಆಗಮಿಸಿದ್ದಾರೆ. ರಾಜಧಾನಿಯಲ್ಲಿ ಕೂತು ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ವ್ಯಂಗ್ಯವಾಡಿದ್ದಾರೆ. ಅಮಿತ್ ಶಾ ಅವರಿಗೆ ಕನ್ನಡಿಗರ ಮತ ಕೇಳಲು ನೈತಿಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮಗೆ ಬರಗಾಲದ ಪರಿಹಾರ 5 ಪೈಸೆಯೂ ಬಂದಿಲ್ಲ, ಪರಿಹಾರ ಕೊಡದೆ ಹೇಗೆ ಬಂದು ಇಲ್ಲಿ ಮತ ಕೇಳ್ತಾರೆ? ಕನ್ನಡಿಗರು ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಕುಮಾರಸ್ವಾಮಿ ಬಿಜೆಪಿ ಪಕ್ಷದ ದೊಡ್ಡ ವಕ್ತಾರ ಥರ ಆಡ್ತಾರೆ, ಪರಿಹಾರ ಕೊಡ್ದಿದ್ದನ್ನು ಕುಮಾರಸ್ವಾಮಿ ಸಮರ್ಥಿಸ್ಕೊಳ್ತಾರೆ ಅಂತ ಅಮಿತ್ ಶಾ ಹಾಗೂ